ಹಲೋ ಫ್ರೆಂಡ್ಸ್, ಫಾತಿಮಾ ಬಿಜಾಪುರ್ ವ್ಲಾಗ್ಸ್ನಲ್ಲಿ ಎಲ್ಲರಿಗೂ ವೆಲ್ಕಮ್ ಇದೆ. ಬೆಳಿಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ. ಇಲ್ಲೇ ಬಂದು ಕುಂತಿದ್ದೆ. ಸ್ವಲ್ಪ ಜಲ್ದಿನ ಎದ್ದೀನಿ ರೀ ಇವತ್ತು 6 ಗಂಟೆಗನ. ಹಾಗಾಗಿ ನಿಮ್ಮ ಜೊತೆ ಸ್ವಲ್ಪ ಮಾತಾಡ್ಬೇಕಂತ ಹೇಳಿ ಮಾತಾಡ್ತಾ ಇದ್ದೀನಿ. ನಿನ್ನೆ ಕಾಮೆಂಟ್ ಮಾಡಿದ್ರು ಎಲ್ಲರೂ, ತುಂಬ ಖುಷಿ ಆಯಿತು. ನಿಮ್ಮ ಮಮ್ಮಿ ಎಲ್ಲಿ ಇರ್ತಾರ ಅಂತ ಕೇಳಿದ್ರಿ. ನಮ್ಮ ಮಮ್ಮಿ ಬೇರೆ ಊರಲ್ಲಿ ಇರ್ತಾರೆ, ನಾನಿರೋದು ಬಿಜಾಪುರ್ನಲ್ಲಿ. ಅವ್ರು ನಮ್ಮ ಮಮ್ಮಿ ಕುಷ್ಟಗಿಯಲ್ಲಿ ಇರ್ತಾರೆ. ಹಾಗಾಗಿ ನಾನು ರಜಕ್ಕೆ ಅಂತ ಹೇಳಿ ಬಂದಿದ್ದೆ. ಮತ್ತು ಇನ್ನೊಬ್ರು ಸಿಸ್ಟರ್, ಎಲ್ಲ ಸಿಸ್ಟರ್ಸ್ ಯಾರ್ಯಾರು ಕಾಮೆಂಟ್ ಮಾಡ್ಯಾರ ಅವ್ರ ಬಗ್ಗೆ ಇವತ್ತು ನಾನು ಹೇಳ್ತೀನಿ. ಮತ್ತು ಇನ್ನೊಬ್ರು ಸಿಸ್ಟರ್ ಏನಂದರು, ನಿಮ್ಮ ಮಮ್ಮಿ ಎಷ್ಟು ಹಾರ್ಡ್ ವರ್ಕಿಂಗ್ ಇದ್ದಾರೆ ರೀ, ತುಂಬ ಖುಷಿಯಾಗುತ್ತೆ ಅವ್ರು ಕೆಲಸ ಮಾಡೋದು, ಮತ್ತು ಅವ್ರ ಅಡುಗೆ ಭಾಳ ಇಷ್ಟ ಆಗುತ್ತೆ ಅಂತ ಹೇಳಿದರು. ಹಾಗಾಗಿ ತುಂಬ ಥ್ಯಾಂಕ್ಸ್ ಅಂತ ಹೇಳೋದು ಇಷ್ಟಪಡ್ತೀನಿ. ಮತ್ತು ಇನ್ನೊಬ್ರು ಸಿಸ್ಟರ್, ಧನಿಯಾ ಮಸಾಲ ಹೆಂಗೆ ಮಾಡ್ತೀರಿ, ಅದಕ್ಕೆ ಏನೇನು ಹಾಕ್ತೀರಿ ಅದು ಅಡುಗೆಗೆ, ಮತ್ತು ಅದು ಹೇಳಿದರು. ಇನ್ನೊಬ್ರು ಸಿಸ್ಟರ್ ಏನಂದರು, ನಿಮ್ಮ ಮಮ್ಮಿ ಎಷ್ಟು ನೀಟಾಗಿ ಎಷ್ಟು ಕ್ಲೀನಾಗಿ ಅಡುಗೆ ಮಾಡ್ತಾರೆ, ನನಗೆ ಭಾಳ ಇಷ್ಟ ಆಗುತ್ತೆ ಅಂತ ಹೇಳಿದ್ರಿ. ಎಲ್ಲರಿಗೂ ಥ್ಯಾಂಕ್ಸ್ ರೀ ಸಿಸ್ಟರ್. ನಿಮ್ಗೆ ಯಾರ್ಯಾರು ನಮ್ಮ ಮಮ್ಮಿಗೆ ಚಲೋ ಕಾಮೆಂಟ್ ಮಾಡಿರಿ, ಎಷ್ಟು ಒಳ್ಳೆ ಕಾಮೆಂಟ್ ಮಾಡಿರಿ. ಹಾಗಾಗಿ ಈಗ ನಾನು ಮಾತಾಡ್ತಾ ಇದ್ದೀನಿ ನಿಮ್ಮ ಕಮೆಂಟ್ ಬಗ್ಗೆ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನಮಗೆ ಸಪೋರ್ಟ್ ಮಾಡ್ತಾಯಿರಿ, ನಮಗೂ ಹೆಲ್ಪ್ ಆಗುತ್ತೆ. ಹಾಗಾಗಿ ನಮ್ಮ ಮಮ್ಮಿನೂ ಅಡುಗೆ ಮಾಡ್ತಿರ್ತಾರಲ್ಲ, ಭಾಳ ಚಲೋ ಅಡುಗೆ ಮಾಡ್ತಾರೆ ನಮ್ಮ ಮಮ್ಮಿ. ಹಾಗಾಗಿ ನಿಮ್ಮ ಜೊತೆ ನಾನು ಶೇರ್ ಮಾಡಬೇಕು. ನಾನು ಅಡುಗೆ ಮಾಡೋದು ಒಟ್ಟು ಏನು ತೋರಿಸಿಲ್ಲ ಇಲ್ಲಿ ಬಂದಾಗಲಿಂದ. ಯಾಕಂದರೆ ನಮ್ಮ ಮಮ್ಮಿದು ಮಾಡೋದು ಅಡುಗೆ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ನಾವು ಅವ್ರು ನೋಡಿ ಕಲ್ತೀವಿ. ಅವರು ಕ್ಲೀನಾಗಿ ನೀಟಾಗಿ ಸ್ವಚ್ಛಾಗಿ, ಇನ್ನೂ ನಾವು ಯಾವ್ಯಾವ ಮಸಾಲೆ ಬಿಟ್ಟಿರ್ತೀವಿ ಅವ್ರು ಆ ಮಸಾಲೆ ಹಾಕಿ ಅಡುಗೆ ಮಾಡ್ತಿರ್ತಾರೆ ಅಂಥೇಳಿ ನಾನು ನಿಮ್ಮ ಜೊತೆ ನಾನು ಶೇರ್ ಮಾಡಕತ್ತೀನಿ. ಹಾಗಾಗಿ ಅವ್ರ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ. ರೆಸಿಪಿ ಬ್ಲಾಗ್ ನೋಡಿ ನೀವು ಎಷ್ಟು ಒಳ್ಳೆ ಕಾಮೆಂಟ್ ಮಾಡಕತ್ತೀರಿ. ಅದನ್ನು ಮಮ್ಮಿಗೆ ಹೇಳಿದೆ ನಾನು, ಹಿಂಗೆಲ್ಲ ಕಾಮೆಂಟ್ ಮಾಡ್ಯಾರಿ ನಿಮ್ಗೆ ಅಂಥೇಳಿ. ಹೌದೇನಂಥೇಳಿ ತುಂಬ ಥ್ಯಾಂಕ್ಸ್ ಅಂತ ಹೇಳಿದರು ನಿಮ್ಗೆಲ್ಲರಿಗೂ. ಮತ್ತು ಅವ್ರಿಗೂ ಖುಷಿ ಆಗತ್ತೈತೆ, ನೀವು ಈ ಥರ ನಮಗೆ ಕಾಮೆಂಟ್ ಮಾಡಕತ್ತೀರಿ. ಹಂಗಾಗಿ ಹಿಂಗೆ ಸಪೋರ್ಟ್ ಮಾಡ್ತಾರೆ. ನಿಮ್ಮ ಸಪೋರ್ಟ್ ನಮ್ಗೆ ಯಾವಾಗಲೂ ಹಿಂಗೆ ಇರಲಿ ಅಂಥೇಳಿ ಕೇಳ್ಕೊತೀನಿ ಫ್ರೆಂಡ್ಸ್. ನಾನು ಈಗ ಇವತ್ತಿನ ಬ್ಲಾಗ್ ಹೇಗಿದೆ ಅಂಥೇಳಿ ನೋಡ್ತೀನಿ. ಎಲ್ಲ ಸಿಸ್ಟರ್ಸ್ಗೆ ನಮ್ಗೆ ಕಾಮೆಂಟ್ ಮಾಡಕತ್ತಾರೆ, ಎಲ್ಲ ಸಿಸ್ಟರ್ಗೆ ನಾನು ಥ್ಯಾಂಕ್ ಯು ಸೋ ಮಚ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬರ್ರಿ ಫ್ರೆಂಡ್ಸ್, ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಜಲ್ದಿ ಎದ್ದು ಕುಂತ್ಬಿಟ್ಟಿದ್ದೆ, ನಿದ್ದೆ ಜಲ್ದಿನ ಎಚ್ಚರಾಗಿಬಿಟ್ಟಿತ್ತು ಇವತ್ತು. ಯಾಕೆ ನಿದ್ದೆ ಬಂದಿಲ್ಲ ನನಗೆ. ಹಾಗಾಗಿ ನಾನು ಮತ್ತು ನಮ್ಮ ಮಮ್ಮಿ ಇಬ್ಬರು ಕುಂತೀವ್ರಿ ಇಲ್ಲೇ ಹೊರಗೆ ಬಂದು. ನಾನು ಮಮ್ಮಿ ಇಲ್ಲೇ ಬೆಳಗ್ಗೆ ಬಂದು ಅವ್ರಿಗೂ ನಿದ್ದೆ ಜಲ್ದಿ ಎದ್ದು ಬಿಡ್ತಾರೆ, ಅವ್ರಿಗೂ ನಿದ್ದೆ ಎಚ್ಚರಾಗಿದೆ. ಹಾಗಾಗಿ ಸ್ವಲ್ಪ ನಾವು ನೋಡ್ಕೊತ ಕುಂತೀವಿ ನೋಡಿ ಫ್ರೆಂಡ್ಸ್. ಈಗ ಟೈಮ್ ಆಗಿದೆ, ಈಗ 6 ಗಂಟೆ ಆಗಿದೆ. ಹೌದಲ್ರಿ ಮಮ್ಮಿ? ನೀವು ಜಲ್ದಿ ಎದ್ದು ಬಿಟ್ರಿ? ರೀ ಪಕ್ಷಿದು ಸೌಂಡ್ ಕೇಳೋಕೆ ಭಾಳ ಖುಷಿ ಆಗುತ್ತೆ. ಜಾಸ್ತಿ ಗಿಡ ಇದಾವಲ್ಲ, ಗಿಡ ಮರ, ಹಾಗಾಗಿ ಯಾರೂ ಎದ್ದಿಲ್ಲ ನೋಡ್ರಿ. ಆಮೇಲೆ ನೀವು ಎಲ್ಲ ಅಡುಗೆ ಮಾಡಕತ್ತಿರಲ್ಲ, ಎಲ್ಲ ಭಾಳ ಇಷ್ಟಪಡಕತ್ತಾರೆ ಎಲ್ಲ ಸಿಸ್ಟರ್ಸ್. ನೀವು ಧನಿಯಾ ಮಸಾಲ ಮಾಡಿದ್ರಲ್ಲ, ಅದಕ್ಕೆ ಏನೇನು ಹಾಕಿ ಮಾಡಿರಿ ತಿಳಿಸ್ರಿ ಅಂತ ಹೇಳ್ಯಾರ ಸಿಸ್ಟರ್. ಏನೇನು ಹಾಕಿರಿ ಮಮ್ಮಿ ಧನಿಯಾ ಮಸಾಲದಾಗ? ಒಂದು ಸ್ವಲ್ಪ ಇಲಾಚಿ, ಲವಂಗ, ಉಪ್ಪು, ಧನಿಯಾ ಹಾಕಿ ಹುರಿದು ಹಂಗೆ ಮಾಡಿರ ನೀವು? ಈಗ ನೀವು ಹೇಳಿರಿ, ಅವ್ರಿಗೆ ಏನಾರ ಗೊತ್ತಾಗಿಲ್ಲ ಅಂತಂದರೆ ನಾನು ತೋರಿಸ್ತೀನಿ ರೆಸಿಪಿ. ಯಾಕಂದರೆ ನಮ್ಮ ಮಮ್ಮಿ ಮೊದಲೇ ಮಾಡಿಟ್ಬಿಟ್ಟಾರ್ರಿ ಅದು. ಹೇಳ್ರಿ ಧನಿಯಾ ಮಸಾಲ. ಅದೇ ಧನಿಯಾ ಮಸಾಲಂದು 4 ಏಲಕ್ಕಿ, 4 ಲವಂಗ, ಧನಿಯಾ ಇಷ್ಟ ಆಗ್ಬೇಕೇನು? ಅಷ್ಟು ಹಾಕಿ ಮಾಡಬೇಕು. ಉಪ್ಪು ಹಾಕ್ಬೇಕು, ಸ್ವಲ್ಪ ಹುರ್ಕೋಬೇಕೇನ್ರಿ ಧನಿಯಾ? ಹವೇಜ್ ಇರ್ತೈತಲ್ಲ, ಹವೇಜ್ ಅದು ಹುರ್ಕೊಂಡು ತಣ್ಣಗಾದ್ಮೇಲೆ ಮಿಕ್ಸರ್ಗೆ. ಧನಿಯಾ ಮಸಾಲ ಈ ಥರ ಮಾಡ್ಬೇಕಂತೆ. ನಿಮ್ಗೆ ನಮ್ಮ ಮಮ್ಮಿ ಹೇಳ್ಯಾರ ಹೆಂಗೆ ಮಾಡ್ಬೇಕಂತೇಳಿ. ಅದು ನೀವು ಮಾಡಿ ನೋಡಿರಿ. ನಿಮ್ಗೆ ಏನಾದ್ರು ಗೊತ್ತಾಗಿಲ್ಲ ಅಂದರೆ ನಂಗೆ ಹೇಳ್ರಿ ಕಾಮೆಂಟ್ನಾಗ, ನಾನು ಅದು ಫುಲ್ ರೆಸಿಪಿ ತೋರಿಸ್ತೀನಿ. ಯಾಕಂದರೆ ಮಮ್ಮಿ ಹಬ್ಬದಲ್ಲಿ 1 kgದು ಧನಿಯಾ ಮಸಾಲ ಮಾಡಿಟ್ಬಿಟ್ಟಾರ್ರಿ. ಮತ್ತೀಗ ಜಾಸ್ತಿ ಮಾಡಿಟ್ರೆ ಮತ್ತು ಅದು ಕೆಡುತ್ತಂತ. ಹಾಗಾಗಿ ಬೇಡ 1 kgದು ಮಾಡೀನಿ. ಹಿಂಗೆ ನೀವು ಮಮ್ಮಿಗೆ ಹೇಳಂತಂದಿದ್ದಕ್ಕೆ ಅದು ಹೇಳಿದರು. ಮತ್ತು ನಿಮ್ಗೆ ಏನಾದರೂ ಗೊತ್ತಾಗಿಲ್ಲ ಅಂದರೆ ನಾನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ರೀ. ಸಪೋರ್ಟ್ ಮಾಡ್ತಾಯಿರಿ ನಮ್ಮ ಬ್ಲಾಗ್ ನೋಡಿ. ನಾನು ಟೆರೆಸ್ ಮೇಲೆ ಬಂದಿದ್ವಿ. ನೀರು ತುಂಬೈತೇನೆ ಇಲ್ಲ ಅಂತ ಹೇಳಿ ನೋಡೋಕೆ ಬಂದಿದ್ದೆ. ನೀರಂತೂ ಫುಲ್ ತುಂಬೈತೆ. ಕ್ಲೈಮೇಟ್ ಅಂತೂ ಸೂಪರಾಗಿದೆ. ತೋರಿಸ್ತೀನಿ ನಿಮಗೆ. ಮೆಲ್ಕ್ ಇಲ್ಲೇ ನೋಡಿರಿ, ಇಲ್ಲೇ ಪತ್ತಾರ ಅಂಗಡಿನ ಇಲ್ಲೇ ಇದೆ ರೀ, ಮನೆಯಿಂದನ ತೋರಿಸ್ತೀನಿ. ಝೂಮ್ ಮಾಡಿ ನೋಡ್ಬೋದು ನೀವು. ಇಲ್ಲೇ ಐತೆ ನಮ್ಮ ಮನೆ ಹಿಂದನ ಐತೆ. ಯಾರ ಹೋಗ್ಯಾರ ಬಂದಾರ ಅಂಗಡಿಗೆ, ಹೋದರೆ ಅಲ್ಲಿಂದ ಶೇರ್ ಮಾಡ್ತೀನಿ ನಾನು.
ಹೌದಿಲ್ಲ ಸರು? ಜ್ಯುವೆಲರಿ ಅಂಗಡಿ ಸಣ್ಣದು ಇಲ್ಲಿ ಅವ್ರ ಮನೆ ಒಳಗೆ ಇಟ್ಟಾರ್ರಿ ಅವರು ಅಂಗಡಿ. ಮಳೆ ಬಂದಂತ್ರ ಫುಲ್ ಕೂಲಾಗಿದೆ. ನಿನ್ನೆದು ವಿಡಿಯೋ ನೋಡಿ ಒಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದರು. ಅವ್ರೇನಂದ್ರು ಎಲ್ಲ ಕೆಲಸ ನಿಮ್ಮ ಮಮ್ಮಿನೇ ಮಾಡ್ತಾರಲ್ರಿ. ಹೌದ್ರಿ, ನಮ್ಮ ಮಮ್ಮಿನೇ ಮಾಡ್ತಾರೆ. ನಾವು ಸ್ವಲ್ಪ ಮೇಲೆ ಕೆಲಸ ಮಾಡ್ತೀವಿ. ಎಲ್ಲ ಕಟ್ ಮಾಡಿಕೊಡೋದು, ಮಿಕ್ಸಿಗೆ ಹಾಕ್ಕೊಡೋದು, ಏನಾರ ಒಂದು ಸಣ್ಣ ಪುಟ್ಟ ಕೆಲಸ ನಮ್ಗೆ ಹಚ್ತಾರೆ. ನಮ್ಮ ಮಮ್ಮಿ ಜಾಸ್ತಿ ಕೆಲಸ ಹಚ್ಚಂಗಿಲ್ಲ, ಅಲ್ಲೇ ಮಾಡಿ ಸಾಕಾಗಿರ್ತೀರಿ, ಮೇಲೆದ ಕೆಲಸ ಮಾಡಿಕೊಡು ಅಂತ ಹೇಳ್ತಾರೆ. ತೊಳಕೇನು ಬರ್ತಾರೆ, ಭಾಂಡೆ ತೊಳಕೇನು ಮನೆಗೆ ಬರ್ತಾರೆ. ಮೇಲೆದಂದರೆ ಕಸ ಬೆಳೆಯೋದು, ಎಲ್ಲ ಸೋಫಾ ಸೆಟ್ ಕವರ್ ಚೇಂಜ್ ಮಾಡೋದು, ಮತ್ತು ಎಲ್ಲ ಮನೆ ನೀಟಾಗಿ ಇಟ್ಕೊಳ್ಳೋದು, ಅದೆಲ್ಲ ನಾವು ಮಾಡ್ತೀವಿ. ನಮ್ಮ ಮಮ್ಮಿ ಅಡುಗೆದು ಅವ್ರಿಗೆ ಇಷ್ಟ ಆಗುತ್ತೆ, ಹಂಗಾಗಿ ನಮಗೆ ಕೊಡೋಂಗಿಲ್ಲ ಅವರು. ನೀವು ಕೇಳಿರಲ್ಲ, ನನಗೂ ತುಂಬ ಖುಷಿ ಆಯಿತು. ಮತ್ತು ಇದು ಒಂದು ಹೇಳೋದು, ಅದಕ್ಕೆ ನೀವು ಕೇಳಿರ ಅಂಥೇಳಿ ಹೇಳಕತ್ತೀನಿ. ಎಷ್ಟು ಹೇಳಿದ್ರು ಅವರು ನೀವೊಬ್ಬರೇ ಮಾಡ್ತೀವಿ ಕೊಡ್ರಿ ಮಮ್ಮಿ ಅಂದರೆ ಅವರು ಕೊಡೋಂಗಿಲ್ಲ ಫ್ರೆಂಡ್ಸ್. ಹಾಗಾಗಿ ಅವ್ರ ಮಮ್ಮಿನೇ ಮಾಡ್ತಾರೆ. ಹಾಗಾಗಿ ನಾವು ಸ್ವಲ್ಪ ಮೇಲೆ ಹೆಲ್ಪ್ ಮಾಡ್ತೀನಿ. ಮತ್ತು ಅದ್ರಾಗ ನಾನು ವಿಡಿಯೋ ಮಾಡ್ತಿರ್ತೀನಲ್ಲ, ನಮ್ಮ ಮಮ್ಮಿ ಅಡುಗೆ ಮಾಡ್ತಿರ್ತಾರೆ. ಡ್ರೈ ಪೌಡರ್ನ ತಂದಿಲ್ಲ, ಅಲ್ಲೇ ಇಟ್ಟು ಬಂದೀನಿ ಊರಾಗ. ಬರೋ ಹೊತ್ನಾಗ ನೆನಪೇ ಆಗಿಲ್ಲ ನಂಗೆ ತರಕ್ಕೆ. ಸೊ ಹಾಗಾಗಿ ನಾನು ವಿಡಿಯೋ ಮಾಡ್ತಿರ್ತೀನಿ, ನಮ್ಮ ಮಮ್ಮಿ ಅಡುಗೆ ಮಾಡ್ತಿರ್ತಾರೆ. ಹಾಗಾಗಿ ಈ ಥರ ನಮ್ಮದು ಇದು ನೋಡಿರಿ. ನೀವು ಡೈಲಿ ಬ್ಲಾಗ್ ನೋಡಕತ್ತೀರಿ, ಸಪೋರ್ಟ್ ಮಾಡಕತ್ತೀರಿ. ಹಿಂಗೆ ಸಪೋರ್ಟ್ ಮಾಡಿರಿ, ವಿಡಿಯೋಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಫ್ರೆಂಡ್ಸ್. ಈಗ ಬ್ಲಾಗ್ ಹೇಗಿದೆ ಅಂಥೇಳಿ ನೋಡೋಣ ಬರೀ. ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಇಲ್ಲೇ ಬಂದರೆ ಅಷ್ಟು ಖುಷಿಯಾಗುತ್ತೆ ನೋಡಿರಿ. ನನಗಂತೂ ಫುಲ್ 1-2-3 ಸಲ ಅಷ್ಟೇ ಬಂದೀನಿ, ಜಾಸ್ತಿ ಬರೋಕ್ಕೂ ಆಗಲ್ಲ. ಕೆಳಗೆ ಕೆಲಸ ಜಾಸ್ತಿ ಇರ್ತಾವೆ, ಎಡಿಟಿಂಗ್ ಅಪ್ಲೋಡಿಂಗ್ ಎಲ್ಲ ಜಗ್ಗಿ ಕೆಲಸ ಇರ್ತಾವಲ್ಲ. ಮತ್ತು ಮನೆಗಿನ ಕೆಲಸ ನೋಡಬೇಕು, ಮತ್ತು ಮಕ್ಕಳದು ಎಲ್ಲ ನೋಡೋದಿರ್ತೈತೆ. ಹಾಗಾಗಿ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿವಿ, ಬರೋಕೆ ನೆನಪಾಗಲ್ಲ. ಇವತ್ತೇನೋ ನೀರು ಹಚ್ಚಿದ್ರಲ್ಲ ಪಾಪ ನೋಡಂತ ಹೇಳಿಬಿಟ್ಟು ಅಂತೂ ಮಸ್ತಿದೆ. ಇಲ್ಲಿ ಜಾಸ್ತಿ ಗಿಡ ಮರಗಳು ಹೆಚ್ಚಾಗಿದ್ದಾವೆ. ಕ್ಲೈಮೇಟ್ ಎಷ್ಟು ಸೂಪರಾಗಿದೆ, ಕೂಲಾಗಿ. ಜಾಸ್ತಿ ತೆಂಗಿನಕಾಯಿ ಗಿಡನೇ ಜಾಸ್ತಿ ಇದಾವೆ ಇಲ್ಲಿ. ಕೆಲಸ ಸ್ಟಾರ್ಟ್ ಆಗಿದೆ. ನಮ್ಮ ತಂಗಿ ಇಲ್ಲೇ ನಾವು ಕುಂತ್ಕೊಂಡಿವಿ ಪಾಪನ ಜೊತೆ. ಇಲ್ಲೇ ನೋಡಿ ಫ್ರೆಂಡ್ಸ್, ವ್ಯೂ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ. ಝೂಮ್ ಮಾಡಿ ತೋರಿಸ್ತೀನಿ ನಾನು. ಮಕ್ಕಳಲ್ಲಿ ಆಟ ಆಡಕತ್ತಾರ, ಅದು ನೋಡೋಕೆ ತುಂಬ ಖುಷಿ ಆಗುತ್ತೆ. ಅದೇ ನಾವು ನೋಡ್ಕೊತ ಇಲ್ಲಿ ಕುಂತಿದ್ವಿ. ಇಲ್ಲಿ ಒಂದು ಟೆಂಪಲ್ ಇದೆ. ನಿನ್ನೆ ತೆಂಗಿನಕಾಯಿ ಭಾಳ ಹರಿತೀವಿ, ಎಷ್ಟಾಗಿದ್ದು ನೋಡಿ. ವ್ಯೂ ನೋಡ್ಕೊಂತ ಎಷ್ಟು ಸೂಪರ್ ಆಗಿ ಕಾಣಿಸ್ತಾ ಇದೆ. ನಾನು ಏನೇನು ಅಡುಗೆ ಮಾಡ್ಯಾರ ನೋಡೋಣ ನಡಿ. ಕ್ಲೈಮೇಟ್ ನೋಡಿ ಎಷ್ಟು ಕೂಲ್ ಆಗಿದೆ ಸಾರು. ಹಾಂ ನಡಿ, ಸ್ಪೆಷಲ್ ಅಡುಗೆ. ಕೆಳಗೆ ಹೋಗ್ತಾ ಇದ್ದೀವಿ ಈಗ ನಾವು. ಮೆಲ್ಕಿಳಿ ಮಾಡಿಕೊಡ್ಲಿ. ಬ್ಯಾಟ್ರಿ ರೆಡಿ ಆಗಿತ್ತಿಲ್ಲೇ ನೋಡಿರಿ ಫ್ರೆಂಡ್ಸ್. ಬ್ಯಾಟ್ರಿ ಅಂತೂ ರೆಡಿ ಆಗಿದೆ. ಈಗ ದೋಸೆ ಮಾಡಿಕೊಡ್ಬೇಕೀಗ ನೋಡಿ. ಈಗ ಚಹಾ ಮಾಡಿದ್ವಿ, ಈಗ ದೋಸೆ ಬ್ಯಾಟ್ರಿ ರೆಡಿ ಆಗಿದೆ. ಜಾರು ನೋಡ್ರಿ, ಜಾರು. ಫಾತಿಮಾ ದೋಸೆ ತಿಂತಿಲ್ಲ? ಇಷ್ಟ ನಿಮಗೆ? ಬಿಸಿ ಆಗಲಿ, ತವಾ ಬಿಸಿ ಆಗಿಂದ ಹಾಕೋಣ. ನಾನು ಜಾರುವಿಗೆ ದೋಸೆ ತಿನ್ಬೇಕು ಅನ್ಸಾಕತೈತೆ ಅಂತ. ಮಮ್ಮಿ ಬೆಳಗ್ಗೆ ಎಲ್ಲರಿಗೂ ದೋಸೆ ಮಾಡಿದರು. ಹಾಗಾಗಿ ಈಗ ನಾನು ಜಾರುವಿಗೆ ದೋಸೆ ಸ್ವಲ್ಪ ನೀರು ಕುದಿಸ್ಬೇಕು. ಟೇಸ್ಟಿ ಆಗ್ತಾವೆ ದೋಸೆ. ಕಡೆ ಅಷ್ಟು ದೊಡ್ಡದೇನು ಮಾಡೋಂಗಿಲ್ಲ, ಚಿಕ್ಕದು ಮಾಡಕತ್ತೀನಿ. ಈಗ ಆಗಲಿ ಅದು ಏನ. ಇವಾಗ ತಿನ್ನಕ ಸಾರು ಮಾಡ್ಯಾರ ನೋಡ್ರಿ. ಚಿಕನ್ ಸಾರು ರೆಡಿ ಮಾಡ್ಯಾರ. ಇಲ್ಲೇ ದೋಸೆ ರೆಡಿ ಹಾಕತ್ತಿದ್ದೆ. ಈಗ ಎಣ್ಣೆ ಬಿಡಬೇಕು, ಅದಕ್ಕೆ ಸ್ವಲ್ಪ ಆಯಿಲ್ ಹಚ್ಚಾಕತ್ತೀನಿ ನೋಡ್ರಿ. ಈಗ ಒಣಗಿಸ್ಬೇಕು. ಸ್ವಲ್ಪ ದಪ್ಪ ಮಾಡಿದ್ರೂ ಚಲೋ ಆಗ್ತಾವ. ಪ್ಲೇಟ್ ಮೇಲೆ ಹಾಕಲ್ರಿ, ಡಿಸೈನ್ ಎಲ್ಲ ಮೆಹಂದಿ ಡಿಸೈನ್ ನೋಡ್ರಿ ಹೆಂಗೆ ಹಾಕ. ಹೌದಿಲ್ಲ? ನಂಗೆ ಭಾಳ ಇಷ್ಟ ಅಲ್ಲ ಮೆಹಂದಿ. ಮೆಹಂದಿ ಅಂದ್ರೆ ಭಾಳ ಇಷ್ಟ ಈಗೀಗ. ಹ್ಞೂ
ನೋಡ್ರಿ ಹೆಂಗೆ ಕುಂತಾಳೆ ಇಲ್ಲಿ ಕಾಲಾಗ, ಅಪ್ಪರ ಕಾಲಾಗ ಹೆಂಗೆ ಕುಂತಾಳೆ ನೋಡ್ರಿ ಆಕಿ. ಜಿಮ್ಮಿ, ಏ ಜಿಮ್ಮಿ, ಜಿಮ್ಮಿ ಕಾಲಾಗ ಕುಂತ್ಬಿಟ್ಟಾಳ ಪಾಪ. ಹೆಂಗೆ ಕುಂತಾಳೆ ನೋಡ್ರಿ ಜಿಮ್ಮಿ. ಹೌದಮ್ಮ, ಹಚ್ಕೊಂತೀವಲ್ಲ ಅವಕ್ಕೆಲ್ಲ ನಾವು ವ್ಯವಸ್ಥೆ ಮಾಡ್ತೀವಿ, ಜೋಪಾನ ಮಾಡ್ತೀವಿ. ಅವು ಮಕ್ಕಳ ಥರ ಬಂದು ಕೊಡ್ತಾವ. ಭಾಳ ಸಂಪನ್ನ ಬೆಕ್ಕ ನಮ್ಮ. ಎಷ್ಟು ಚಂದ ಮಕ್ಕಳು, ಭಾಳ ಮುದ್ದು ಬೆಕ್ಕುಗಳು. ಭಾಳ ಮುದ್ದಾಗಿರೋದಲ್ಲ ಅವು. ಮನುಷ್ಯರು ಬರಂಗಿಲ್ಲ ಹಿಂಗತೆ ನೋಡ್ರಿ, ಎಷ್ಟು ಕರ್ಕೊಂಡ್ರೆ ಬರಂಗಿಲ್ಲ. ಭಾಳ ಹಚ್ಕೊಂಡಾರ ನಮಗೆಲ್ಲ. ಈಗಿನ ಕಾಲದಲ್ಲಿ ಪ್ರಾಣಿ ಪಕ್ಷಿಗಳಿದ್ದಂಥ ಬುದ್ಧಿ ಮನುಷ್ಯರಿಗಿಲ್ಲ. ಈಗಿನ ಕಾಲದಾಗ ಮೂಕ್ ಪ್ರಾಣಿಗಳೇ ಭಾಳ ಒಳ್ಳೆಯವು. ಅದೇನು ಕರೆಕ್ಟ್ ನೋಡ್ರಿ ನೀವು ಹೇಳಿದ್ದು. ನನ್ನ ಪಾಪ ಸ್ವಾಮಿ ದಿನ ಒಳಗೆ ಕುಂದ್ರಾಕತ್ತದ ಹೋಗಿ. ಏ ಜಿಮ್ಮಿ, ಜಿಮ್ಮು, ಜಿಮ್ಮು, ಆಯ್ದ್ರ ಜಿಮ್ಮು ಸೇರ್ಬಿಟ್ಟಂಗೆ ಬಿಟ್ಟ ಬೈಟ್ ಜಿಮ್ಮು ಅದಕ್ಕೆ ಕೆತ್ತಲ ಆಡಂಕರಿದೆ ಮುದ್ದು ಮಾಡ್ತಾರೆ ಅಪ್ಪಾರ ಆಕಿಗ, ಹಂಗಾಗಿ ಕೊಡಾಕತ್ತಾಳಿಕಿ ಮಾಡಿ. ನಾನು ಮಮ್ಮಿ ಪಪ್ಪಾರೆಲ್ಲ ಕುಂತಿದ್ವಿ. ಮತ್ತು ಇಲ್ಲಿ ಜಿಮ್ಮಿ ನೋಡ್ರಿ ಹೆಂಗೆ ಕುಂತಾಳ.